ಸಂಸದ ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ವಿಡಿಯೋ ಕಂಟಕ. ಕೊನೆಗೂ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯಿಂದ ದೂರನ್ನ ಕೊಡಲಾಗಿದೆ. ಪ್ರಜ್ವಲ್ ವಿಡಿಯೋ ಪ್ರಕರಣದ ಸಂತ್ರಸ್ತೆಯಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿರುವಂತದ್ದು. ಇನ್ನು ಎಷ್ಟು ಜನ ಇದ್ದಾರೋ ಪಾಪ ಸಂತ್ರಸ್ತ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಚಪ್ಪಲಿ ಹೊಡಿತಾ ಇದ್ರಲ್ಲ, ಅದು ಕಮ್ಮಿನೇ ಅಂತ ಅನ್ಸ್ಬಿಡುತ್ತೆ. ಆ ರೀತಿಯಾಗಿ ವಿಕೃತತನವನ್ನ ತೋರಿಸಿದ್ದಾರೆ ಆ ವಿಡಿಯೋದಲ್ಲಿರುವಂತವನು. ನಿನ್ನೆ ಮಹಿಳಾ ಆಯೋಗಕ್ಕೆ ದೂರು ನೀಡಿರುವಂತದ್ದು ಓರ್ವ ಸಂತ್ರಸ್ತೆ. ಮಹಿಳಾ ಆಯೋಗಕ್ಕೆ ವಾಟ್ಸಪ್ ಮೂಲಕ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ಕಂಟಕ ಫಿಕ್ಸ್ ಆಗಿದೆ, ಆ ಕಾರಣಕ್ಕೋಸ್ಕರನೇ ಅವನು ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಯ ಬಗ್ಗೆ ನಾವು ನೋಡ್ತಾ ಇದ್ವಿ. ಬಿಕಾಸ್ ಇಷ್ಟೆಲ್ಲ ಚರ್ಚೆಯ ನಡುವೆ ಕೂಡ ಪ್ರಜ್ವಲ್ ರೇವಣ್ಣ ಅವನು ಕಾಣಿಸ್ತಾ ಇಲ್ಲ ಅಂದ್ರೆ, ಎಲ್ಲೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಏನ್ ಅನ್ಕೊಬೇಕು ನಿಮ್ಗೆ ಗೊತ್ತಿಲ್ಲ. ಪ್ರಜ್ವಲ್ ವಿರುದ್ಧ ಸಂತ್ರಸ್ತೆ ದೂರಿನ ವಿಚಾರ ನ್ಯೂಸ್ 18 ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿರುವಂತದ್ದು. ಮಹಿಳೆಗೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ಸಾಕಷ್ಟು ಮಹಿಳೆಯರ ಜೊತೆಗಿನ ಕ್ಷಣಗಳನ್ನ ಚಿತ್ರೀಕರಿಸಲಾಗಿದೆ. ಪೆನ್ ಡ್ರೈವ್ ನಲ್ಲಿ ಸಾಕಷ್ಟು ದೌರ್ಜನ್ಯದ ವಿಡಿಯೋಗಳು ಇದ್ದಾವೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಹೇಳಿಕೆ ಇದು. ಸಂತ್ರಸ್ತ ಮಹಿಳೆಗೆ ಎಸ್ಪಿ ಪ್ರೊಟೆಕ್ಷನ್ ನೀಡಿದ್ದಾರೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿಕೆಯನ್ನ ಕೊಟ್ಟರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ. ಈಗ ಎಲ್ಲೆಲ್ಲಿ ನೋಡಿದ್ರು ಕೂಡ ಹಾಸನದ ಒಂದು ಪೆನ್ ಡ್ರೈವ್ ನ ಪ್ರಕರಣದೇ ಚಾಲ್ತಿಯಲ್ಲಿದೆ. ಇದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಿರುವಂತದ್ದು. ಈ ಹಿಂದೆ ಕೂಡ ಮಹಿಳಾ ಆಯೋಗದಿಂದ ಒಂದು ಎಸ್ಐಟಿಗೆ ಈ ಒಂದು ಪ್ರಕರಣವನ್ನು ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಮನವಿಗೆ ಸ್ಪಂದಿಸಿ ಈಗ ಸರ್ಕಾರ ಒಂದು ಈ ಹೊಸ ತಂಡ ರಚನೆ ಮಾಡೋದಕ್ಕೆ ಆದೇಶವನ್ನು ಕೂಡ ನೀಡಿರುವಂತದ್ದು. ಹಾಗಿದ್ರೆ ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನೀವು ಹಿಂದೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರಿ. ಇದು ಅಂತಿಂತ ಸಾಮಾನ್ಯದ ಪ್ರಕರಣ ಅಲ್ಲ, ತುಂಬಾನೇ ಅನೇಕ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಇದರಲ್ಲಿ ಅನ್ನುವಂಥದ್ದನ್ನ ಹೇಳಿ ನೀವು ಆ ಒಂದು ಎಸ್ಐಟಿಗೆ ಕೊಡಿ ಅನ್ನುವಂತಹದ್ದು ಮನವಿ ಮಾಡಿದ್ರೆ. ಈಗ ಸರ್ಕಾರ ಕೂಡ ನಿಮ್ಮ ಒಂದು ಮನವಿಗೆ ಸ್ಪಂದಿಸಿದೆ. ಹೇಗೆ ಅನ್ನಿಸ್ತಿದೆ ನಿಮಗೆ? ನನಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಅಂದರೆ ಇದರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಬದುಕು ಮತ್ತು ಭವಿಷ್ಯ ಅಡಗಿದೆ. ಈ ಚಿತ್ರೀಕರಣ ಮಾಡಿದಂಥವ್ರು ಮತ್ತು ಈ ಚಿತ್ರೀಕರಣ ಮಾಡಿದಂಥದನ್ನು ಎಲ್ಲ ಕಡೆ ವಿತರಿಸಿದಂಥವ್ರಿಗೆ ಇಬ್ಬರಿಗೂ ಪನಿಷ್ಮೆಂಟ್ ಆಗಬೇಕು. ಯಾಕೆ ಅಂದರೆ ಇದು ಕಾಣುತ್ತೆ, ಓಪನ್ ಆಗೇ ಕಾಣುತ್ತೆ, ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ಅಸಹಾಯಕ ಹೆಣ್ಣು ಮಕ್ಕಳನ್ನು ನಂಬಿಸಿ ಹೆದರಿಸಿ, ಹೆಣ್ಣು ಮಕ್ಕಳು ಮಹಿಳೆಯರು ಇಬ್ಬರೂ ಇದ್ದಾರೆ ಇದರಲ್ಲಿ. ಸೊ ಹಾಗಾಗಿ SIT ತನಿಖೆಯನ್ನು ಮಾಡೋಕ್ಕೆ ಒಪ್ಪಿಸಿರುವಂಥ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಇದು ಯಾರೋ ಒಬ್ಬ ಜನಸಾಮಾನ್ಯರು ಮಾಡಿರುವಂತಹ ಒಂದು ಪ್ರಕರಣ ಅಲ್ಲ, ಅನ್ಯಾಯ ಅಲ್ಲ. ಮಾಜಿ ಪ್ರಧಾನಿ ಅವರಾದಂತಹ ಮೊಮ್ಮಗ ಮಾಡಿರುವಂತಹ ಇದು ಕೇಸು. ಈ ತರ ಎಲ್ಲ ನೋಡ್ತಿದ್ದಾಗ ಜನಪ್ರತಿನಿಧಿಗಳೇ ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಹೇಗನ್ಸುತ್ತೆ? ಏನ್ ಹೇಳ್ತೀರಿ? ಇದರಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಗ ಅಥವಾ ಮಾಜಿ ಸಂಸದ ಅನ್ನೋದು ಬರೋದಿಲ್ಲ. ಇದರಲ್ಲಿ ಯಾರಾಗಿದ್ರೂ ಸರಿನೇ, ಅವರಿಗೆ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಈ ಥರ ಒಂದು ಅವಮಾನೀಯ ಕೃತ್ಯ ಇದು ನಾಗರಿಕ ಸಮಾಜಕ್ಕೆ ಭಾಳ ದೊಡ್ಡ ಅವಮಾನ. ಅದು ದುರದೃಷ್ಟಕರ. ನಮ್ಮ ಕನ್ನಡ ಮಣ್ಣಿನ ಮೇಲೆ ನಡೆದಿರುವಂಥದ್ದು ಭಾಳ ಖಂಡನೀಯ. ಇದು ಯಾರೇ ಆಗಿದ್ರೂ ಶಿಕ್ಷೆಗೆ ಗುರಿ ಆಗಲೇಬೇಕು. ಈ ಥರ ವಿಕೃತ ಮನಸ್ಥಿತಿ ಇರೋರು ಇದ್ದಾರಾ ಅಂತ ಗೊತ್ತಾಗಿದ್ದೇ ಇದಾದ ಮೇಲೆ ನನಗೆ. ಸೊ ಹಾಗಾಗಿ ಸಂತ್ರಸ್ತೆಯರಿಗೆಲ್ಲರಿಗೂ ನಾನು ಈ ಮುಖಾಂತರ ಹೇಳೋದಿಷ್ಟೇ, ಧೈರ್ಯವಾಗಿ ಹೊರಗಡೆ ಬನ್ನಿ. ತಪ್ಪು ಸರಿ ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಆದರೆ ಏನೇ ನಡೆದಿರಲಿ ಧೈರ್ಯವಾಗಿ ಹೆದರಿಸಿ